ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹಾಗೂ ಹಾಲುಮತ ಸಮಾಜ ಹುನಗುಂದ ತಾಲೂಕಾ ಘಟಕವತಿಯಿಂದ ದಿನಾಂಕ ನವೆಂಬರ್ 8, 2025 ರಂದು ಮುಂಜಾನೆ 10 ಗಂಟೆಗೆ ದಾಸಶ್ರೇಷ್ಠ ಶ್ರೀಕನಕದಾಸರ 538ನೇ ಜಯಂತ್ಯೋತ್ಸವದ ಅಂಗವಾಗಿ ಹುನಗುಂದ ಪಟ್ಟಣದ ಹುನಗುಂದ ಮತ್ತು ಇಲಕಲ್ಲ ಹಾಗೂ ಅಮರಾವತಿ ಗ್ರಾಮಕ್ಕೆ ಸಂಪರ್ಕಿಸುವ ವರ್ತುಲದಲ್ಲಿರುವ ಶ್ರೀಕನಕದಾಸರ ಪ್ರತಿಮೆಗೆ ಹಾಗೂ ತಹಶೀಲ್ದಾರ ಕಾರ್ಯಾಲಯದ ಸಭಾಂಗಣದಲ್ಲಿ ಭಾವಚಿತ್ರಕ್ಕೆ ಪೂಜಾ ಮತ್ತು ಮಾಲಾರ್ಪಣೆ ಹಾಗೂ ಪುಷ್ಪನಮನದ ಸರಳ ಸಮಾರಂಭವು ತಹಶೀಲ್ದಾರರಾದ ಪ್ರದೀಪಕುಮಾರ ಹಿರೇಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಹಾಲುಮತ ಸಮಾಜ ಬಾಂಧವರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ಸರಳ ಸಮಾರಂಭೋದ್ದೇಶಿಸಿ ಹಾಲುಮತ ಸಮಾಜದ ಹಿರಿಯ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿರು ಹಾಗೂ ಅಧ್ಯಕ್ಷತೆ ವಹಿಸಿದ ತಹಶೀಲ್ದಾರರಾದ ಪ್ರದೀಪಕುಮಾರರು ಮಾತನಾಡಿ, ಶ್ರೀಕನಕದಾಸರು ಒಂದು ಸಂಪ್ರದಾಯದಲ್ಲಿದ್ದುಕೊಂಡು ಕವಿಯಾಗಿ, ಸಾಹಿತಿಯಾಗಿ, ಕಲಿಯಾಗಿ, ವಿಡಂಬನಾಕಾರಕನಾಗಿ ಅವರ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ಬೇರೂರಿದ್ದ ಜಾತೀಯತೆ ಮತ್ತು ವರ್ಣವ್ಯವಸ್ಥೆ ಹಾಗೂ ಮೌಢ್ಯ, ಅಂಧಶ್ರದ್ಧೆ, ಕಂದಾಚಾರದಂತಹ ಅನಿಷ್ಟ ಪದ್ಧತಿಗಳನ್ನು ಖಂಡಿಸಿ ಅವುಗಳನ್ನು ಹೊಡೆದೋಡಿಸಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಗುರುವ್ಯಾಸರ ಮತ್ತು ಶ್ರೀಕನಕದಾಸರ ಮಧ್ಯೆ ಭಗವಂತನನ್ನು ಒಲಿಸಿಕೊಳ್ಳಲು ಜರುಗಿದ ಘಟನೆಯೊಂದರ ದೃಷ್ಟಾಂತವನ್ನು ಉಲ್ಲೇಖಿಸಿ, ಶ್ರೀಕನಕದಾಸರು ಭಕ್ತಿಯ ಬಂಡಾಯಗಾರನಾಗಿ ಹಾಗೂ ಅಂದಿನ ಕಾಲದಲ್ಲಿದ್ದ ಶೂದ್ರರ ಸ್ಥಾನಮಾನ ಹಾಗೂ ಅವರು ದೇವರು ಮತ್ತು ದೈವ ನಂಬಿಕೆಯನ್ನು ಖಂಡಿಸದೆ ಡಾಂಬಿಕಾಚರಣೆಯ ಬದಲಾಗಿ ಸಾತ್ವಿಕ ಭಕ್ತಿಯಾಚರಣೆಗೆ ಭಕ್ತಿಗೆ ಬೇಕಿರುವ ಅವರ ದೃಢ ನಿಲುವು ಮತ್ತು ನಿಷ್ಠೆಯಿಂದ ಉಡುಪಿಯಲ್ಲಿ ಭಗವಂತ ಶ್ರೀಕೃಷ್ಣನನ್ನು ಒಲಿಸಿಕೊಂಡದನ್ನು ಪ್ರಸ್ತಾಪಿಸಿದರು. ನಂತರ ಅವರೊಬ್ಬ ಶ್ರೇಷ್ಠ ಆದಿಕವಿಯಾಗಿ ಬಂಡಾಯ ನೀತಿಯೊಂದಿಗೆ ಹರಿಭಕ್ತಸಾರ, ನಳಚರಿತ್ರೆ ಸೇರಿ ಇತರೆ ಕೃತಿಗಳನ್ನು ರಚಿಸಿ ಸಮಾಜದಲ್ಲಿ ಬೇರೂರಿದ್ದ ಪುರೋಹಿತಶಾಹಿಗಳ ವರ್ಗ ವರ್ಣವ್ಯವಸ್ಥೆ ವಿರೋಧಪಡಿಸಿದ್ದನ್ನು ಪ್ರಸ್ತಾಪ ಮಾಡಿದರು. ನಂತರ ನಾವುಗಳು ಶ್ರೀಕನಕದಾಸರನ್ನು ಗೌರವಿಸಬೇಕೆಂದರೆ ಅವರ ಜಾತ್ಯತೀತ ನಿಲುವನ್ನು ಪಾಲಿಸಿಕೊಂಡು ಅವರನ್ನು ಒಂದು ಜಾತಿ, ಮತ, ಪಂಗಡಕ್ಕೆಂದು ವಿಭಜಿಸಿ ಸೀಮಿತಪಡಿಸದೆ ನಾವೆಲ್ಲ ಅವರ ಸಿದ್ಧಾಂತ ಮತ್ತು ಜಾತ್ಯತೀತ ತತ್ವಾದರ್ಶಗಳ ಮನೋಭಾವನೆಗಳು ಬೆಳೆಸಿಕೊಂಡಾಗ ಮಾತ್ರ ನಾವು ಅವರಿಗೆ ಸಲ್ಲಿಸುವ ನೈಜ ಗೌರವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಏತನ್ಮಧ್ಯೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದದ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಒಂದೇ ಮಾತರಂಗೇತೆಯ 150ನೇ ವರ್ಷಾಚರಣೆಯ ಜಾಥಾ ಜರುಗಿತು. ಈ ಒಂದು ಕನಕದಾಸರ ಜಯಂತಿಯಲ್ಲಿ ಹಿರಿಯ ಮುಖಂಡರಾದ ಲಿಂಬಣ್ಣ ಮುಕ್ಕಣ್ಣವರ, ಶಶಿಕಾಂತಗೌಡ ಪಾಟೀಲ, ಯುವ ಮುಖಂಡರಾದ ನೀಲಪ್ಪ ತಪೇಲಿ, ಅಪ್ಪು ಆಲೂರ, ಮಲ್ಲಿಕಾರ್ಜುನ ಚೂರಿ, ಮಹಾಂತೇಶ ಚಿತ್ತವಾಡಗಿ, ಸಂಗಮೇಶ ಚೂರಿ, ಬಸವರಾಜ ಹಲ್ಪಿ ಸೇರಿ ಹಾಲುಮತ ಸಮಾಜದ ಗುರು ಹಿರಿಯರು, ಯುವಕರು ಹಾಗೂ ಉಪತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡ, ಶಿರಸ್ತೆದಾರರಾದ ಶ್ರವಣಕುಮಾರ ಮುಂಡೆವಾಡಿ ಸೇರಿ ತಾಲೂಕಾ ಆಡಳಿತದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸ್ವಲ್ಪ ಸರ್ ನಿಂತ್ಕೊಳ್ಳ ಅವ್ರ ಹೆಣ್ಮಕ್ಳು ಆಗ್ತಾರೆ. ಹಾಕ್ರಿ, ಪಟ್ ಪಟ್ ಹಾಕ್ರಿ. ಅಲ್ಲೇ ತೊಗೊಂಬಂದಿದ್ರು ಹೊಸರು. ಹಿಂಗೆ ಹೊಳ್ಳಿ ಅಂತಾರೆ ಎಲ್ಲರೂ ಕವರ್ ಆಗ್ತದೆ. ಏನ ಬಲ್ಲೆನು ನಾನು ನೆರೆಸು ಜ್ಞಾನ ಮೂರುತ್ತಿನೇನು ಎಂದು ಭಗವಂತ ಕೃಷ್ಣನಿಗೆ ಅತ್ಯಂತ ಸಮರ್ಪಿತ ಭಕ್ತಿಯನ್ನು ತೋರಿಸಿದ ಸಂತ ಶ್ರೇಷ್ಠ ಕನಕದಾಸರ 530
ಭಾಷೆಗಳನ್ನು ಎಲ್ಲರಲ್ಲಿ ಕೋರ್ತಾ ಈ ಜಯಂತಿಯ ಆಚರಣೆಯನ್ನು ಆಯೋಜನೆ ಮಾಡಿರುವಂಥ ಮಾನ್ಯ ದಂಡಾಧಿಕಾರಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಸಮುದಾಯದ ಪರವಾಗಿ ಧನ್ಯವಾದ ಸಲ್ಲಿಸುತ್ತೇನೆ. ಕವಿಯಾಗಿ ಕನಕನನ್ನು ನೋಡಬಹುದು, ಸಾಹಿತಿಯಾಗಿ ಕನಕನನ್ನು ನೋಡಬಹುದು, ಕಲಿಯಾಗಿ ಕನಕನನ್ನು ನೋಡಬಹುದು, ವಿಡಂಬನೆಕಾರನಾಗಿ ಕನಕನನ್ನು ನೋಡಬಹುದು, ವರ್ಣ ವ್ಯವಸ್ಥೆಯ ವಿರುದ್ಧ ಸಿಡಿದಂತ ಬಂಡಾಯಗಾರ ಅಂತ ಕನಕನನ್ನು ನೋಡಬಹುದು. ಕನಕನನ್ನ ಹೀಗೆ ಎಂದು ನಿರ್ದಿಷ್ಟಪಡಿಸುವುದು ಅತ್ಯಂತ ಕಷ್ಟದ ಕೆಲಸ. ಸಾಕಷ್ಟು ವಿಚಾರಗಳನ್ನ ಕನಕರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಕನಕರದು ನಿಷ್ಠೆಯ ಭಕ್ತಿ, ಡಾಂಬಿಕ ಭಕ್ತಿ ಅಲ್ಲ, ಕಂದಾಚಾರದ ಭಕ್ತಿ ಅಲ್ಲ. ಭಗವಂತನನ್ನು ಒಲಿಸಲಿಕ್ಕೆ ಬೇಕಾಗಿದ್ದ ದೃಢ ಭಕ್ತಿ ಮಾತ್ರ ಅಂತ ಪ್ರೂವ್ ಮಾಡಿ ತೋರಿಸ್ತದೆ. ಒಂದು ಸಂಪ್ರದಾಯದಲ್ಲಿದ್ದ ಅಲ್ಲಿ ಇದ್ದುಕೊಂಡು ಆ ಸಂಪ್ರದಾಯದಲ್ಲಿದ್ದಂತ ಅಂಧಶ್ರದ್ಧೆಗಳನ್ನ ವಿರೋಧಿಸ್ತವೆ. ಸಾಕಷ್ಟು ಅವರ ಬಗ್ಗೆ ಕಥೆಗಳನ್ನ ನಾವು ಕೇಳ್ತೀವಿ. ಗುರು ವ್ಯಾಸರಾಯರು ಒಂದು ಬಾಳೆಹಣ್ಣನ್ನು ಕೊಟ್ಟು ಯಾರೂ ನೋಡದ ಜಾಗೆಯಲ್ಲಿ ಬಾಳೆಹಣ್ಣನ್ನು ತಿಂದು ಬಂದಾಗ ಬೇರೆ ಬೇರೆಯವರು ಏನನ್ನೋ ಮಾಡ್ತಾರೆ. ಒಬ್ರು ಕತ್ತಲ ಕೋಣೆಯಲ್ಲಿ ಕುತ್ಕೊಂಡು ತಿಂತಾರ, ಒಬ್ರು ಬದುಕೆಯನ್ನು ಹೊಚ್ಕೊಂಡು ತಿಂತಾರ, ಮತ್ತೊಬ್ರು ಯಾವುದೋ ದೂರದ ಪ್ರದೇಶದಲ್ಲಿ ಮರಿಯಾಗಿ ಹೋಗಿ ತಿಂತಾರ. ಬಂದು ವಾಪಸ್ ಹೇಳ್ತಾರ, ನಾನು ಹಂಗೆ ತಿಂದೆ, ನಾನು ಬಾಳೆಹಣ್ಣು ತಿಂದಿದ್ದನ್ನು ಯಾರೂ ನೋಡ್ಲಿಲ್ಲ. ಆದ್ರೆ ಕನಕನ ಕೈಯಲ್ಲಿ ಬಾಳೆಹಣ್ಣು ಹಂಗೆ ಇರುತ್ತೆ. ಯಾಕೆ ಕನಕ ನೀನು ಬಾಳೆಹಣ್ಣು ತಿನ್ನಲಿಲ್ಲ, ಯಾರು ನೋಡಿದ ಸ್ಥಳದಲ್ಲಿ ಬಾಳೆಹಣ್ಣು ತಿನ್ನಂದಿದ್ದೆ, ನೀನ್ ಯಾಕೆ ತಿನ್ನಲಿಲ್ಲ ಅಂದಾಗ, ದೇವರಿಲ್ಲದ ಸ್ಥಳ ಯಾವುದು, ದೇವರು ನೋಡದ ಸ್ಥಳ ಯಾವುದು, ಎಲ್ಲ ಕಡೆಯೂ ಭಗವಂತ ಇದ್ದ, ಅದಕ್ಕೆ ನನಗೆ ಭಗವಂತನ ಕಣ್ಮರೆಯಾಗಿ ಏನನ್ನು ಮಾಡಲಾಗಲಿಲ್ಲ. ಇದು ಕನಕರ ಜಾಣ್ಮೆ. ಒಂದು ಸಾರಿ ಹೆಂಗ ವಿರೋಧಿಸುತ್ತಿದ್ರು ಅಂತ ಅನ್ನೋದಕ್ಕೊಂದು ಉದಾಹರಣೆ. ಇದು ದಂತಕಥೆನು ಅಂತ ಹೇಳ್ತಾರೆ ಕೆಲವರು. ಒಂದು ಸಾರಿ ದೇವಸ್ಥಾನಕ್ಕೆ ಕನಕರು ಹೋದಾಗ ಕನಕನನ್ನ ದೂರದಲ್ಲಿಯೇ ನಿಲ್ಲಿಸಿ, ಯಾಕಂದ್ರೆ ಕನಕ ಶೂದ್ರ. ಆಗಿನ ಕಾಲದಲ್ಲಿ ಶೂದ್ರರು ದೇವಸ್ಥಾನದ ಪ್ರವೇಶಕ್ಕೆ ಅನರ್ಹರು. ಕನಕನನ್ನ ದೂರದಲ್ಲಿ ನಿಲ್ಲಿಸಿ ಆ ಪೂಜಾರಿ ಎಲ್ಲರಿಗೂ ತೀರ್ಥ ಕೊಟ್ಕೊಂತ ಬರ್ತಾನೆ. ಎಲ್ಲರೂ ಆ ತೀರ್ಥವನ್ನು ಸ್ವೀಕರಿಸಿ ತಲೆಗೆ ಮೈಗೆ ಹಚ್ಕೊಂತಾರೆ. ದೂರದಲ್ಲಿ ನಿಂತ ಕನಕನ ಹತ್ರ ಹೋಗಿ ಆ ಪೂಜಾರಿ ಎತ್ತರದಿಂದ ಹಾಕ್ತಾನೆ ಕನಕನ ಬೊಗಸಿಗೆ. ಕನಕನ ಬೊಗಸಿಗೆ ತೀರ್ಥ ಹಾಕಿದಾಗ ಕನಕ ಆ ತೀರ್ಥವನ್ನು ತೆಗೆದುಕೊಂಡು ಅಷ್ಟು ದೂರ ಹೋಗ್ತಾನ. ಹೋಗಿ ಅಲ್ಲಿ ಒಂದು ನಾಯಿ ಮಲ ವಿಸರ್ಜನೆ ಮಾಡಿರ್ತೈತಿ. ಮಲ ವಿಸರ್ಜನೆ ಮಾಡಿದ ಮಲದ ಮೇಲೆ ಆ ತೀರ್ಥವನ್ನು ಹಾಕ್ತಾರ. ಅಂದಾಗ ಎಲ್ಲರೂ ಸಿಟ್ಟಾಗ್ತಾರ, ನೀನು ದೇವ ವಿರೋಧಿ, ದೈವ ವಿರೋಧಿ ಅಂತ. ಅವಾಗ ಕನಕ ಒಂದು ತಾರ್ಕಿಕ ಉತ್ತರ ಕೊಡ್ತಾನ, ನಾನು ಬಾಯಿಯಿಂದ ಸ್ವೀಕರಿಸಿದ್ರು ಅದು ಮಲದ ಮೇಲೆ ಬೀಳ್ತಿತ್ತು, ಬಾಯಿಂದ ಸ್ವೀಕರಿಸಿದ್ರು ಅದು ಮಲದ ಮೇಲೆ ಬೀಳ್ತಿತ್ತು, ನಾನು ಮಾಡಿದ್ದಕ್ಕೂ ಅದು ಮಾಡಿದ್ದಕ್ಕೂ ವ್ಯತ್ಯಾಸ ಏನೈತಿ ಅಂತ ಹೇಳ್ತಾರೆ. ಇದರ ಅರ್ಥ ದೇವರನ್ನ ದೈವವನ್ನ ಖಂಡಿಸಬೇಕು ಅನ್ನೋದನ್ನಲ್ಲ, ಡಾಂಬಿಕ ಆಚರಣೆಗಳಿಗಿಂತ ದೃಢಭಕ್ತಿ ಬೇಕು ಅನ್ನುವಂತ ವಿಚಾರ. ಅದಕ್ಕಾಗಿನೇ ಉಡುಪಿಯಲ್ಲಿ ಆತನನ್ನ ಹೊರನೂಕಿದಾಗ ಭಕ್ತಿಯಿಂದ ಪ್ರಾರ್ಥಿಸಿ ಕೃಷ್ಣನನ್ನ ತನ್ನೆಡೆಗೆ ತಿರುಗಿಸಿಕೊಂಡಂತ ಖ್ಯಾತಿ ಕನಕರು. ಅದಕ್ಕೆ ಕನಕ ಅಂದ್ರೆ ಬದಲಾಗದವನು. ಕನಕನನ್ನ ಹಿಂದೆ ನೋಡ್ರಿ ಕನಕನ, ಈ ಕಡೆಯಿಂದ ಓದಿದ್ರು ಕೂಡ ಕನಕನೇ. ಅದಕ್ಕೆ ದಾಸ ಶ್ರೇಷ್ಠ ಅಂತ ಕರೀತಾರ. ಕನಕದಾಸ ಅತ್ಯಂತ ಶ್ರೇಷ್ಠ ಸಾಹಿತಿ, ಶ್ರೇಷ್ಠ ಕವಿ, ಶ್ರೇಷ್ಠ ವಿಡಂಬನೆಕಾರ, ಹರಿಭಕ್ತಿ ಸಾರ, ನಳಚರಿತ್ರೆ, ಇಂಥ ಸಾಕಷ್ಟು ಗ್ರಂಥಗಳನ್ನ ರಚಿಸಿದಂತ ಕನಕ ಶ್ರೇಷ್ಠ ಆಧ್ಯಾತ್ಮಿಕ ಕವಿ ಕೂಡ. ಆತ್ಮೀಯರೇ, ಇಷ್ಟೇ ಹೇಳೋದು, ಕನಕನದು ಆಗಿನ ಕಾಲದಲ್ಲಿ ಕೂಡ ಬಂಡಾಯದ ನೀತಿ, ಪುರೋಹಿತಶಾಹಿಯನ್ನು ವಿರೋಧಿಸಿದ ನೀತಿ, ಜಾತ್ಯತೀತ ನಿಲುವಿಗೆ ಬದ್ಧರಾದಂತ ನೀತಿ. ನಾವು ಕನಕನಿಗೆ ಗೌರವ ಸಲ್ಲಿಸಬೇಕು ಅನ್ನೋ ಒಂದು ವಿಚಾರ ಇತ್ತಂದ್ರೆ ನಮ್ಮೆಲ್ಲರಲ್ಲಿ ಜಾತ್ಯತೀತ ಮನೋಭಾವ ಬೇಕು. ಮಹಾಪುರುಷರನ್ನ ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸಿದೆ, ಮಹಾಪುರುಷರು ಸರ್ವತ್ರರು ಅನ್ನುವಂಥ ಮನೋಭಾವನೆ ಬೆಳೆಸಿ ಜಾತ್ಯತೀತ ನಿಲುವನ್ನ ನೀವೆಲ್ಲ ಬೆಳೆಸ್ಕೊಳ್ಳೋಣ. ಅದೇ ಅವರಿಗೆ ನಾವು ಸಲ್ಲಿಸುವಂತ ಗೌರವ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಸಮಾಜದ ಬಾಂಧವರೇ ಹಾಗೂ ಎಲ್ಲ ಸಿಬ್ಬಂದಿಯವರೇ, ನಮ್ಮೆಲ್ಲರಿಗೂ ತಾಲೂಕು ಆಡಳಿತ ವತಿಯಿಂದ ಕನಕದಾಸರ ಜಯಂತಿಯ ಶುಭಾಶಯವನ್ನು ನಾನು ಹೇಳ್ತೇನೆ. ಭಾಳ ಚೆನ್ನಾಗಿ ಮಾತಾಡೋದು ವಿಜಯನಾಥೇಶ್ ಅವರು. ನಾವು ಭಾರತ ಇತಿಹಾಸ ನಾವು ಮುಂದೆ ಹೋಗ್ತಾ ನೋಡಿದಾಗ ಕಾಲಾಂತರವಾಗಿ ಅನೇಕರು ಭಕ್ತರು ಬಂದಿದ್ದಾರೆ. ಸಮಾಜನ ತಿದ್ದಲಿಕ್ಕೆ ಅವರದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ.
400 500 AD ಒಳಗೆ, ಸಾರಿ 1400 1500 AD ಒಳಗೆ ಅವಾಗ ದಾಸರು ಅಂತ ಬರ್ತಾರೆ, ಪುರಂದರ ದಾಸರು. ಸೊ ದಾಸರ ಸಂತತಿಯಲ್ಲಿ ಶ್ರೇಷ್ಠವಾದ ದಾಸರು ಕನಕದಾಸರು. ಸಮಾಜಕ್ಕೆ ಹಿತನುಡಿಗಳನ್ನು ಹೇಳಿದರು. ಆದರೆ ಕನಕದಾಸರು ಕೃಷ್ಣನನ್ನು ಒಲಿಸಿಕೊಂಡು ಹಿತನುಡಿಗಳನ್ನು ಹೇಳಿದರು. ಭಕ್ತಿ ಹೇಗಿರಬೇಕು ಅಂತ ಹೇಳಿ ಸಮಾಜದಲ್ಲಿ ಜನರಿಗೆ ಹೇಳಿಕೊಟ್ಟಿರುವಂಥ ವ್ಯಕ್ತಿ ಕನಕದಾಸ. ನಿಸ್ವಾರ್ಥದಿಂದ ಶ್ರದ್ಧೆಯಿಂದ ಯಾರು ಭಕ್ತಿ ಇಟ್ಟು ನೀವು ನಿಮ್ಮ ಜೀವನವನ್ನು ನಡೆಸ್ತೀರಿ, ನಿಮ್ಮ ಜೀವನ ಪಾವನ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಹೇಳ್ತಿದ್ದಾರೆ. ಒಂದಾಗಿರೋಣ, ಒಗ್ಗಟ್ಟಾಗಿರೋಣ. ಅವರ ಕನಕದಾಸರ ತತ್ವಗಳನ್ನು, ಅವರ ವಿಚಾರಗಳನ್ನು, ನುಡಿಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಒಂದಾಗಿರೋಣ ಅಂತ ಹೇಳಿ ನಮ್ಮ ಹುಲಿಗಳನ್ನು ಈಗ ಎದುರುಗಡೆ ಯಾರು ಇಡಬಾರ್ದು. ಓಕೆ, ನೀಟಾಗಿ ಹೊರಗಡೆ ಸಾಲಕ್ಕೆ ಚೆಂದಾಗಿ ನೀಟಾಗಿ ಹಚ್ಕೊಂಡು ಬರ್ಬೇಕು. ಯಾರಾದರೂ ಬಂದು ನೋಡ್ಬೇಕು ಎಷ್ಟು ಚೆಂದಾಗಿ ಆಚರಣೆ ಮಾಡ್ಲತ್ತಾರ ಅಂತ ಹೇಳಿ. ಯಾವುದೇ ಜಯಂತಿಯಲ್ಲಿ ಹುಲಿಗಳನ್ನು ಹಿಂಗೆ ಒಳಗಿಡೋದು.